ಹಲೋ ಎವ್ರಿವನ್. ನವರಾತ್ರಿಯ 8ನೇ ದಿನ ಅಂದರೆ ದುರ್ಗಾಷ್ಟಮಿ ಅಥವಾ ಮಹಾಷ್ಟಮಿ ಅಂತ ಸಹ ಹೇಳ್ತೀವಿ. ಆ ದಿನ ನಾವು ದೇವಿ ಮಹಾಗೌರಿನ ಪೂಜಿಸ್ತೀವಿ. ದುರ್ಗಾ ಮಾತೆಯ 8ನೇ ಅವತಾರ ಈ ಮಹಾಗೌರಿ. ಈ ದುರ್ಗಾಷ್ಟಮಿ ದಿನದ ಪೂಜೆ ಬಗ್ಗೆ ಹಾಗೆ ನೈವೇದ್ಯದ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಲಾಸ್ಟ್ ವರ್ಗೂ ನೋಡಿ. ಓಕೆ ದೆನ್, ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಸೊ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಹುಣಸೆ ಹಣ್ಣನ್ನ ನೆನೆ ಹಾಕಿದ್ದೀನಿ. 1 ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ತಗೊಳ್ಳಿ. ಹಾಗೆ ಒಂದು ಸ್ಮಾಲ್ ಟಿಪ್ಸ್, ಹುಣಸೆ ಹಣ್ಣನ್ನ ಬಿಸಿ ನೀರಲ್ಲಿ ನೆನೆ ಹಾಕೋದ್ರಿಂದ ಅದರದ್ದು ರಸನ ಈಸಿಯಾಗಿ ತೆಕ್ಕೋಬಹುದು. ಓಕೆ, ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು 6 ರಿಂದ 7 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಆ ನಂತರ ಒಂದು 3 ಸ್ಪೂನ್ ಅಷ್ಟು ಶೇಂಗಾ, 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಪ್ಲೀಸ್ ಸಪೋರ್ಟ್ ಮೀ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ಒಂದು 2 ಒಣಮೆಣಸಿನಕಾಯಿ ಹಾಗೆ ಒಂದು 3 ಹಸಿಮೆಣಸಿನಕಾಯಿನ ಸ್ಪ್ಲಿಟ್ ಮಾಡ್ಕೊಂಡು ಹಾಕಿ, ಇದ್ರ ಜೊತೆಗೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆಗೋಷ್ಟರಲ್ಲಿ ಹುಣಸೆ ಹಣ್ಣಿನ ರಸನ ತೆಕ್ಕೊಳ್ಳೋಣ. ಇದು ಫ್ರೈ ಆಗ್ತಿದ್ದಾಗೆ ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕಿ, ನೆಕ್ಸ್ಟ್ ಇದಕ್ಕೆ ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಯಾವ ನೈವೇದ್ಯ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳೇ ಇಲ್ಲ ಅಲ್ವಾ. ಇವತ್ತು ನಾನು ಪುಳಿಯೋಗ್ರೆನ ಮಾಡ್ತಾ ಇದ್ದೀನಿ. ಪುಳಿಯೋಗ್ರೆನ ತುಂಬಾ ವೆರೈಟಿಯಲ್ಲಿ ಮಾಡ್ಕೋಬಹುದು, ಆದ್ರೆ ಇವತ್ತು ನಾನು ಇನ್ಸ್ಟೆಂಟ್ ಆಗಿ ದೇವರ ನೈವೇದ್ಯಕ್ಕೆ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮರಿದೆ 1 ಸ್ಪೂನ್ ಅಷ್ಟು ಬೆಲ್ಲನ ಆಡ್ ಮಾಡ್ಕೊಳ್ಳಿ. ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಪುಳಿಯೋಗ್ರೆನ ಗೊಜ್ಜು ತರ ಮಾಡಿ 1 ವೀಕ್ to 10 ಡೇಸ್ ವರೆಗೂ ನೀವು ಸ್ಟೋರ್ ಸಹ ಮಾಡ್ಕೋಬಹುದು. ಆ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪುಳಿಯೋಗ್ರೆ ಗೊಜ್ಜು ಹಾಗೆ ಪುಡಿ ಹೇಗ್ ಮಾಡ್ಕೊಳ್ಳೋದು ಅಂತ. ನೀವೇನಾದ್ರೂ ನೋಡಿರ್ಲಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಪ್ಲೀಸ್ ವಾಚ್ ಮಾಡಿ. ಅದು ಸಹ ತುಂಬಾ ಈಸಿ ಆಗಿದೆ ಮಾಡ್ಕೊಳ್ಳೋದು. ಓಕೆ, ಬ್ಯಾಕ್ ಟು ದ ರೆಸಿಪಿ. ಎಣ್ಣೆ ಈ ತರ ಸಪರೇಟ್ ಆಗೋವರೆಗೂ ಇದನ್ನ ಕುದಿಯೋಕ್ ಬಿಡಿ. ಆ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗನ್ನ ಆಡ್ ಮಾಡ್ಕೊಳ್ಳಿ. ಸೊ ಒಂದು 5 ಸೆಕೆಂಡ್ಸ್ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಆ ನಂತರ ಇದಕ್ಕೆ ಪುಳಿಯೋಗ್ರೆ ಪುಡಿನ ಆಡ್ ಮಾಡ್ಕೊಳ್ಳಿ. ಇದು ನಾನು ಮನೆಯಲ್ಲೇ ಮಾಡಿರೋ ಪುಳಿಯೋಗ್ರೆ ಪುಡಿ. ಇದ್ರದ್ದು ಲಿಂಕ್ ನಾನು ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಪ್ಲೀಸ್ ವಾಚ್ ಮಾಡಿ. ಮನೆಯಲ್ಲೇ ಈಸಿಯಾಗಿ ಪುಳಿಯೋಗ್ರೆ ಪುಡಿನ ಮಾಡ್ಕೊಳ್ಳಿ. ಅಂಡ್ ವೆರಿ ಇಂಪಾರ್ಟೆಂಟ್ ನೋಟ್ ಅಂದ್ರೆ, ನೀವೇನಾದ್ರೂ ಮಾರ್ಕೆಟ್ ಇಂದ ತಂದಿರೋ ಪುಳಿಯೋಗ್ರೆ ಪುಡಿನ ಯೂಸ್ ಮಾಡ್ತಾ ಇದ್ರೆ ಹುಣಸೆ ಹಣ್ಣಿನ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಮನೆಯಲ್ಲೇ ಮಾಡಿರೋ ಪುಳಿಯೋಗ್ರೆ ಪುಡಿಗೆ ನಾನು ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿರಲ್ಲ, ಹಾಗಾಗಿ ಈ ಕ್ವಾಂಟಿಟಿಯಲ್ಲಿ ನಾನು ಹಾಕ್ಕೊಳ್ತೀನಿ. ಇನ್ ಕೇಸ್ ಮಾರ್ಕೆಟಿಂದ ತಂದಿರೋದಾಗಿದ್ದರೆ ಅದರಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಒಂದು 3 ಸ್ಪೂನ್ ಅಷ್ಟು ಪುಳಿಯೋಗ್ರೆ ಪುಡಿನ ಹಾಕಿ ಒಂದು 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಗೊಜ್ಜು ರೆಡಿ ಇದೆ. ಈಗ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದೇ ಬಾಕಿ. ಅನ್ನಕ್ಕೆ ಗೊಜ್ಜು ಹಾಕಿದ ನಂತರ ಮತ್ತೆ ಒಂದು 2 ಸ್ಪೂನ್ ಅಷ್ಟು ಪುಳಿಯೋಗ್ರೆ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ಫ್ಲೇವರ್ ಅಲ್ಟಿಮೇಟ್ ಆಗಿರುತ್ತೆ ಪುಳಿಯೋಗ್ರೆದು. ಓಕೆ, ಇದನ್ನ ಮಿಕ್ಸ್ ಮಾಡ್ತಾ ನಿಮಗೆ ದುರ್ಗಾಷ್ಟಮಿ ಪೂಜೆ ಬಗ್ಗೆ ಹೇಳ್ತೀನಿ. ದುರ್ಗಾಷ್ಟಮಿ ದಿನ ನೀವು ಮರಿದೆ ಮಹಾಗೌರಿಗೆ ಈ ಪುಳಿಯೋಗ್ರೆ ನೈವೇದ್ಯನ ಮಾಡಿ. ಹಾಗೆ ಇದ್ರ ಜೊತೆಗೆ ನೀವು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರೋ ಸ್ವೀಟ್ ಸಹ ಮಾಡಬಹುದು. ಹಾಗೆ ವೆರಿ ಇಂಪಾರ್ಟೆಂಟ್, ತೆಂಗಿನಕಾಯಿನ ತಾಯಿಗೆ ಅರ್ಪಿಸಿ. ಇದ್ರ ಜೊತೆಗೆ ಓಂ ಮಹಾಗೌರಿಯಾಯೇ ನಮಃ ಏನೋ ಮಂತ್ರನ 11 ಬಾರಿ ಇಲ್ಲ 21 ಬಾರಿ ಜಪಿಸಿ. ಎಲ್ಲ ಒಳ್ಳೇದಾಗುತ್ತೆ, ಹಾಗೆ ಪಾಸಿಟಿವಿಟಿ ನಿಮ್ಮಲ್ಲಿ ಬರುತ್ತೆ. ಸೊ ಇವತ್ತಿನ ನೈವೇದ್ಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ನೀವೇನಾದ್ರೂ ನನ್ನ ನವರಾತ್ರಿ ನೈವೇದ್ಯ ರೆಸಿಪೀಸ್ನ ನೋಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ.